ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಆಲ್ ಆರ್ ಡೂಯಿಂಗ್ ಗ್ರೇಟ್. ಆ್ಯಕ್ಚುಲಿ ರೀಸೆಂಟ್ ಟೈಮಲ್ಲಿ ತೊಂಡೆಕಾಯಿ ಫ್ರೈ ನನ್ನ ತುಂಬ ಫೇವ್ರೇಟ್ ಆಗಿಬಿಟ್ಟಿದೆ. ನಾನಂತೂ ವೆಜಿಟೇಬಲ್ ತಿಂದೇ ಇರುವಂಥ ಪರ್ಸನ್ನು. ಈ ನನ್ನ ಫೇವ್ರೇಟ್ ತೊಂಡೆಕಾಯಿ ಫ್ರೈನ ಹೇಗೆ ಮಾಡ್ಕೊಂಬರೋದು ನೋಡ್ಕೊಂಬರೋಣ ಬನ್ನಿ. ಫಸ್ಟ್ ಒಂದು ಬಾಣಲಿ ತೊಗೊಂಡು ಅದಕ್ಕೆ ಒಂದು 10 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಬೇಕು. ಎಣ್ಣೆ ತುಂಬ ಇರಬೇಕು, ಅದು ಅಂದರೆ ಕಾಯಿ ಎಲ್ಲ ಸ್ವಲ್ಪ ಡಿಪ್ ಆಗಬೇಕು ಅದರೊಳಗಡೆ. ಯಾಕೆ ಅಷ್ಟೊಂದು ಎಣ್ಣೆ ಹಾಕ್ಕೊಬೇಕು ಅಂತ ಹೇಳ್ತಾ ಇದ್ದೀನಿ ಅಂದರೆ, ಕಾಯಿ ಚೆನ್ನಾಗಿ ಡೀಪ್ ಫ್ರೈ ಆದಮೇಲೆ ಅದನ್ನ ಎಣ್ಣೆ ಬಿಟ್ಬಿಡುತ್ತೆ, ಆಗ ತೊಗೊಬೋದು ನಾವು. ಬಟ್ ಕಾಯಿ ಫ್ರೈ ಆಗಬೇಕು ಅಂತಂದರೆ ನಮ್ಗೆ ಎಣ್ಣೆ ಜಾಸ್ತಿ ಬೇಕಾಗುತ್ತೆ. ಒಂದು 15 to 20 ಮಿನಿಟ್ಸ್ ಕಾಯಿ ಚೆನ್ನಾಗಿ ಬೇಯಕ್ಕೆ ಬಿಡಬೇಕಾಗುತ್ತೆ. ಇದು ಫಸ್ಟ್ ಸ್ಟೇಜು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ಅಂತ. ಅದನ್ನು ಆಗಾಗ ಫ್ರೈ ಮಾಡ್ತಾ ಇರಬೇಕು. ಆಗ ಅದು ಚೆನ್ನಾಗಿ ಕಲರ್ ಶೇಡ್ ಆಗುತ್ತೆ. ನಿಮ್ಮ ಫೈನಲಾಗಿ ತೋರಿಸ್ತೀನಿ, ಶೇಡ್ ಆಗುತ್ತೆ ಮತ್ತು ಅದ್ರ ಸ್ಮೆಲ್ ತುಂಬ ಚೆನ್ನಾಗಿ ಬರುತ್ತೆ ಫ್ರೈ ಆದಮೇಲೆ, ಡೀಪ್ ಫ್ರೈ ಆದಮೇಲೆ. ಆಫ್ಟರ್ 10 ಮಿನಿಟ್ಸ್ ನಿಮಗೆ ಈ ಥರ ಕಾಣಿಸುತ್ತೆ ಕಾಯಿ. ಅದಕ್ಕೆ ಲೈಟಾಗಿ 1 ಪಿಂಚಷ್ಟು ಅರಿಶಿನ ಪುಡಿ ಹಾಕೊಳ್ಳಿ. ಆವಾಗ ಮತ್ತೆ ಇನ್ನೂ ಕಲರ್ ಶೇಡ್ ಆಗ್ತಾ ಬರುತ್ತೆ. ನೀವು ನೋಡ್ತಾ ಇದ್ದೀರಾ ನೋಡಿ, ಚೆನ್ನಾಗಿ ಅದು ಡೀಪ್ ಫ್ರೈ ಆಗ್ತಾ ಇದೆ ಆಯಿಲ್ ಒಳಗಡೆ. ಆ ಕಾಯಿ ಫ್ರೈ ಆಗ್ತಾ ನಾವು ಕೈ ಆಡಿಸ್ತಾ ಇರಬೇಕಾಗುತ್ತೆ, ಮತ್ತು ಸೌಟಲ್ಲಿ ತೊಗೊಂಡು ಅದನ್ನ ಮಿಕ್ಸ್ ಮಾಡ್ತಾ ಇರಬೇಕಾಗುತ್ತೆ. ಬಿಕಾಸ್ ಎಲ್ಲ ಕಾಯಿನೂ ಫ್ರೈ ಆಗಬೇಕಲ್ವಾ ಎಣ್ಣೆಯಲ್ಲಿ. ನೀವೇ ನೋಡ್ತಾ ಇರ್ಬೋದು, ಮಿಕ್ಕಿದಂಥ ಎಣ್ಣೆನ ನಾವು ಲೋಟ ತೊಗೊಂಡು ಬೇರೆ ಅಡುಗೆಗೂ ಯೂಸ್ ಮಾಡ್ಕೊಬೋದು. ಈಗ ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಮತ್ತು 1/2 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಮತ್ತು 1 ಟೇಬಲ್ ಸ್ಪೂನಷ್ಟು ಮೆಣಸಿನ್ಕಾಯಿ ಪುಡಿ ಹಾಕ್ಕೊತಾ ಇದ್ದೀವಿ ಟೇಸ್ಟ್ಗೆ. ಅದಕ್ಕೆ ಸ್ವಲ್ಪ ನಮ್ಗೆ ರುಚಿ ತಗೋಷ್ಟು ಒಂದು ಪಿಂಚ್ ಆಫ್ ಸಾಲ್ಟ್ ತೊಗೊಬೇಕಾಗುತ್ತೆ. ಮತ್ತು ಲಾಸ್ಟಲ್ಲಿ ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ಕೊಬೇಕು, ಟೇಸ್ಟ್ಗೆ ಚೆನ್ನಾಗಿರುತ್ತೆ ಅದು. ನೀವೇ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಕಲರ್ ಎಲ್ಲ ತುಂಬ ಡೀಪ್ ಫ್ರೈ ಆಗಿ. ಅದು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ, ಮಿಸ್ ಮಾಡಿದೆ.